ನಮಸ್ಕಾರ ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿರುವ ಪ್ರತಿಷ್ಠಿತ ಖಾಸಗಿ ಕಾಲೇಜುಗಳಲ್ಲಿ ಒಂದಾದ ಶ್ರೀ ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜು ದ್ವಿತೀಯ PUC ಫಲಿತಾಂಶದಲ್ಲಿ ಅದ್ಭುತ ಸಾಧನೆ. ಗುಣಮಟ್ಟದ ಶಿಕ್ಷಣಕ್ಕೆ ಕೇವಲ ಅಂಕಗಳಿಗಷ್ಟೇ ಅಲ್ಲದೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಮೂಲಕ ತಾಲೂಕು, ಜಿಲ್ಲೆ, ರಾಜ್ಯಕ್ಕೆ ಕೀರ್ತಿ ತಂದ ಕಾಲೇಜಾಗಿದೆ. ಆಡಳಿತ ಮಂಡಳಿಯ ದೂರದೃಷ್ಟಿ ಮತ್ತು ಪ್ರಾಂಶುಪಾಲರ ಮತ್ತು ಉಪನ್ಯಾಸಕರ ನಿರಂತರ ಮಾರ್ಗದರ್ಶನ ಈ ಯಶಸ್ಸಿಗೆ ಭದ್ರ ಬುನಾದಿಯಾಗಿದೆ ಎಂದರೆ ತಪ್ಪಾಗಲಾರದು. ಶ್ರೀ ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜು 2019ನೇ ಸಾಲಿನಲ್ಲಿ ಸ್ಥಾಪನೆಯಾಗಿ ಸತತವಾಗಿ ಪ್ರತಿ ವರ್ಷ ಅಭೂತಪೂರ್ವ ದಾಖಲೆಯ ಫಲಿತಾಂಶ ಕೊಡುತ್ತಾ ಬಂದಿದೆ. ಪ್ರಸಕ್ತ 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ನಡೆದ ದ್ವಿತೀಯ PUC ವಾರ್ಷಿಕ ಪರೀಕ್ಷೆ 1ರ ವಾಣಿಜ್ಯ ವಿಭಾಗದಲ್ಲಿ ರಮ್ಯಶ್ರೀ H ಎಂಬ ವಿದ್ಯಾರ್ಥಿನಿ 573 ಅಂಕಗಳನ್ನು ಪಡೆದು ನಂತರ ಮರು ಮೌಲ್ಯಮಾಪನದಲ್ಲಿ ಕನ್ನಡ 100, ಇಂಗ್ಲಿಷ್ 94, ಅರ್ಥಶಾಸ್ತ್ರ 98, ವ್ಯವಹಾರ ಅಧ್ಯಯನ 99, ಲೆಕ್ಕಶಾಸ್ತ್ರ 100, ಗಣಕ ವಿಜ್ಞಾನ 100 ಒಟ್ಟು 591 ಅಂಕಗಳು ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನ, ರಾಜ್ಯಕ್ಕೆ 10ನೇ ರ್ಯಾಂಕ್ ಪಡೆದು ಕಾಲೇಜಿಗೆ ಕೀರ್ತಿ ತಂದಿರುತ್ತಾಳೆ. ಹಾಗೂ ಸಮಕ್ಷ GD ವಿದ್ಯಾರ್ಥಿನಿ 585 ಅಂಕಗಳು ಪಡೆದು ಕಾಲೇಜಿಗೆ ದ್ವಿತೀಯ ಸ್ಥಾನ ಪಡೆದಿರುತ್ತಾಳೆ. ಹಾಗೆಯೇ ವಿಜ್ಞಾನ ವಿಭಾಗದಲ್ಲಿ ಕಾವ್ಯಶ್ರೀ S ಎಂಬ ವಿದ್ಯಾರ್ಥಿನಿ 577 ಅಂಕಗಳು ಪಡೆದು ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದರೆ ಮನೋಜ್ 569 ಅಂಕಗಳು ಪಡೆದು ದ್ವಿತೀಯ ಸ್ಥಾನ ಗಳಿಸಿರುತ್ತಾನೆ. ಕುಶಾಲ್ ಕುಮಾರ್ ಎಂಬ ವಿದ್ಯಾರ್ಥಿ JEE ಮೇನ್ಸ್ ಆಲ್ ಇಂಡಿಯಾ ರ್ಯಾಂಕ್ ಪಡೆದು 5516ನೇ ರ್ಯಾಂಕ್ ಪಡೆದು ಕಾಲೇಜು ಘನತೆ ಗೌರವ ಹೆಚ್ಚಿಸಿರುತ್ತಾನೆ. 2025-26ನೇ ಸಾಲಿನಲ್ಲಿ ಅತ್ಯುನ್ನತ ಶ್ರೇಣಿ 31 ವಿದ್ಯಾರ್ಥಿಗಳು, ಪ್ರಥಮ ಶ್ರೇಣಿ 76 ವಿದ್ಯಾರ್ಥಿಗಳು, ದ್ವಿತೀಯ ಶ್ರೇಣಿ 9 ವಿದ್ಯಾರ್ಥಿಗಳು. ಟಾಪರ್ಸ್ ವಿದ್ಯಾರ್ಥಿಗಳಿಗೆ ಕಾಲೇಜು ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲ ಚೌಡರೆಡ್ಡಿ HS ಸೇರಿದಂತೆ ಉಪನ್ಯಾಸಕರು, ಪೋಷಕರು ಹಾಗೂ ವಿದ್ಯಾರ್ಥಿನಿಯರು ಹಾಜರಿದ್ದರು. ಗುಡ್ ಮಾರ್ನಿಂಗ್ ಎವ್ರಿವನ್, ಮೈ ನೇಮ್ ಈಸ್ ರಮೇಶ್ರೀ. ನಾನು ಶ್ರೀ ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ PUCಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು 591 ಅಂಕಗಳನ್ನು ಗಳಿಸಿದ್ದೇನೆ. 600ಗೆ SSLCಯಲ್ಲಿ 80% ಪಡೆದ ನಾನು ಈ ಜ್ಞಾನಗಂಗಾ ದ್ವಿತೀಯ PUC ಕಾಲೇಜಿನಲ್ಲಿ 98% ಪಡೆದಿದ್ದೇನೆ. ಇಷ್ಟು ಉತ್ತಮ ಅಂಕಗಳನ್ನು ಗಳಿಸಲು ಸಹಕರಿಸಿದ ನನ್ನ ಎಲ್ಲ ನೆಚ್ಚಿನ ಗುರುಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಮೊದಲು ದ್ವಿತೀಯ PUC ಫಲಿತಾಂಶ ಬಂದಾಗ ನನಗೆ ಕೇವಲ 573 ಅಂಕಗಳನ್ನು ಪಡೆದಿತ್ತು. ಮರು ಫಲಿತಾಂಶಕ್ಕೆ ಅರ್ಜಿ ಸಲ್ಲಿಸಿದಾಗ ನನಗೆ 591 ಅಂಕಗಳನ್ನು ಗಳಿಸಿದ್ದೇನೆ. ಮತ್ತು ಕನ್ನಡ, ಇಂಗ್ಲೀಷ್, ಎಕನಾಮಿಕ್ಸ್, ಬಿಸ್ನೆಸ್ಗಳಲ್ಲಿ ಅಂಕಗಳು ಇನ್ನೂ ಹೆಚ್ಚಾಗಿವೆ ಎಂದು ಹೇಳುತ್ತಿದ್ದೇನೆ. ಟೋಟಲ್ ಎಷ್ಟು ಅಂಕಗಳು ಹೆಚ್ಚಾಗುತ್ತೆ? 19 ಅಂಕಗಳು. ನಾನು ಕುಶಲ್ ಕುಮಾರ್ MS ಅಂತ ವಿದ್ಯಾರ್ಥಿ ಆದ ನಾನು ಈ ಶ್ರೀ ಜ್ಞಾನಗಂಗಾ PU ಕಾಲೇಜ್ ಓದುತ್ತಿರೋ ನಾನು JEE ಮೇನ್ಸಲ್ಲಿ 91.97% ಅನ್ನು ತೆಗೆದುಕೊಂಡಿದ್ದೀನಿ. ಆಲ್ ಇಂಡಿಯಾ ರ್ಯಾಂಕಲ್ಲಿ 5516 ಅಂಕ ಪಡೆದಿದ್ದೀನಿ. Very good morning to one and all. So I would like to wish congratulations to all my dear students and also the colleagues. ಸೊ ಇದೇ ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ನಮ್ಮೆಲ್ಲ ವಿದ್ಯಾರ್ಥಿಗಳು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ತಗೊಂಡಿರ್ತಕ್ಕಂಥದ್ದು ಒಂದು ಹೆಮ್ಮೆಕರವಾಗಿರ್ತಕ್ಕಂಥ ವಿಚಾರವಾಗಿದೆ. ಸೊ ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜು 2019ರಿಂದನೂ ಶುರುವಾಗಿದ್ದು ಇದುವರೆಗೂ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಕೊಡ್ತಾ ಬರ್ತಿದೆ. ಸೊ ಇದರಲ್ಲಿ ಮುಖ್ಯವಾಗಿ ನಮಗೆ ರೂರಲ್ ಬ್ಯಾಕ್ಗ್ರೌಂಡ್, ಹಳ್ಳಿ ಪ್ರದೇಶಗಳಿಂದ ಬರ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಇಲ್ಲಿ ಸೇರಿದ ನಂತರ ಅವರು ಮಾರ್ಕ್ಸನ್ನು ಚೆನ್ನಾಗಿ ತಗೊಂಡು ಉತ್ತಮ ಫಲಿತಾಂಶವನ್ನು ತಗೊಂಡು ಉನ್ನತ ಸ್ಥಾನಕ್ಕೆ ಹೋಗಿರತಕ್ಕಂಥದ್ದು ಹೆಮ್ಮೆಕರವಾಗಿರ್ತಕ್ಕಂಥ ವಿಚಾರ. ಅದರಲ್ಲೂ ಇದೇ ಕಾಲೇಜಿನ ವಿದ್ಯಾರ್ಥಿನಿ ಆಗಿರ್ತಕ್ಕಂಥ ರಮೇಶ್ರೀ. ಸೊ ಮೊದಲನೇ ಒಂದು ಫಲಿತಾಂಶದಲ್ಲಿ 573 ಅಂಕಗಳನ್ನು ಗಳಿಸಿದ್ರು.
ಆದರೆ ಮತ್ತೆ ರಿವ್ಯಾಲ್ಯೂಯೇಷನ್ ಹಾಕಿದ ನಂತರ ಸೊ ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನು ಗಳಿಸಿದ್ದಾರೆ. 591 ಬಂದು ಇವತ್ತು ನಮ್ಮ ಒಂದು ತಾಲೂಕಿನಲ್ಲಿನೂ ಫಸ್ಟ್ ಪ್ಲೇಸನ್ನು ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿನಿಗೆ ಸೊ ನಮ್ಮ ಒಂದು ಮ್ಯಾನೇಜ್ಮೆಂಟ್ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೂ ಜೊತೆಗೆ ತನ್ನ ಫ್ರೆಂಡ್ಸ್ ಆಗಿರ್ತಕ್ಕಂಥವ್ರೂ ಚೆನ್ನಾಗಿ ಇರ್ತಕ್ಕಂಥ ಸೊ ಉತ್ತಮ ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಸೊ ಅದರ ಜೊತೆಗೆ ಸೊ 2ನೇ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂತಹ ಮನೋಜ್ ಕುಮಾರ್ ಟಿಆರ್. ಸೊ ಇದರಲ್ಲಿ ಮುಖ್ಯವಾಗಿ ಹೇಳಲಿಕ್ಕೆ ಬಯಸುತ್ತೇನೆ ಏನಂದರೆ, ಇದೇ ಕಾಲೇಜಿನಲ್ಲಿ CET ನೀಟ್ ಕೋಚಿಂಗ್ ತಗೊಂಡಿರ್ತಕ್ಕಂಥದ್ದು, ಅದರಲ್ಲಿನೂ JEE ಪರೀಕ್ಷೆ ಬರೆದು JEE ಮೇನ್ಸಲ್ಲಿ 91.97% ತಗೊಂಡಿರ್ತಕ್ಕಂಥ ಕುಶಲ್ ಕುಮಾರ್ ಎಂಬತಕ್ಕಂಥ ವಿದ್ಯಾರ್ಥಿ ಆಲ್ ಇಂಡಿಯಾ ರ್ಯಾಂಕಿಂಗಲ್ಲಿ 5516 ಅಂದರೆ 5516 ರ್ಯಾಂಕನ್ನು ಪಡೆದು ಸೊ ಉನ್ನತವಾಗಿರ್ತಕ್ಕಂಥ ಒಂದು ಫಲಿತಾಂಶ ಬಂದಿದೆ. ಸೊ ಇವರೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಈ ನಮ್ಮ ಒಂದು ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜಿನ ವತಿಯಿಂದ. ಥ್ಯಾಂಕ್ ಯು. ಇಲ್ಲಿ ಕಾಲೇಜಿನ ಉಪನ್ಯಾಸಕರು ಅಂತ ಹೇಳಿದಾಗ ಪ್ರತಿಯೊಬ್ಬ ಫ್ಯಾಕಲ್ಟಿನೂ ಮಕ್ಕಳನ್ನು ಇಂಡಿವಿಜುವಲ್ ಕೇರಿಂಗ್, ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಸೊ ತಮ್ಮ ಒಂದು ಮನೆಯ ಒಂದು ಹುಡುಗನಂತನವೇ ಭಾವಿಸಿ ಪ್ರತಿಯೊಂದು ವಿಚಾರದಲ್ಲೂ ಸಪೋರ್ಟಿವ್ ಎಜುಕೇಷನಲ್ಲಿ. ಸೊ ಈಗ ಬಂದಾಗ ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಪ್ರತಿಯೊಬ್ಬ ವಿದ್ಯಾರ್ಥಿನೂ ಇಲ್ಲೇ ಕಾಲೇಜಿನಲ್ಲೂ ಉಳಿಸಿಕೊಂಡು ಅವರಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಫಲಿತಾಂಶವನ್ನು ಕೊಡಲಿಕ್ಕೆ ಸಹಾಯ ಆಗಿರ್ತಕ್ಕಂಥವ್ರು ನಮ್ಮ ಉಪನ್ಯಾಸಕದ ವರ್ಗದವರು. ಸೊ ಇದರ ಒಂದು ಹಿನ್ನೆಲೆ, ಈ ಒಂದು ರಿಸಲ್ಟ್ ಬರಲಿಕ್ಕೆ ಕಾರಣ ಏನಪ್ಪ ಅಂದರೆ ವಿದ್ಯಾರ್ಥಿಗಳು, ಅದರ ಜೊತೆಗೆ ನಮ್ಮ ಒಂದು ಎಲ್ಲ ಉಪನ್ಯಾಸಕದ ವರ್ಗದವರು. ಸೊ ಪ್ರತಿಯೊಬ್ಬರೂ ಹಾಗೂ ನಮ್ಮ ಪೋಷಕರಿಗೂ ನಾವು ಧನ್ಯವಾದಗಳನ್ನು ತಿಳಿಸುತ್ತೀವಿ. ಸೊ ಈಗ ಇರ್ತಕ್ಕಂಥ ಕಾಂಪಿಟೇಷನ್ ಈ ಯುಗದಲ್ಲಿ ನಾ ಹೇಳ್ತಕ್ಕಂಥದ್ದು ಎಲ್ಲ ಒಂದು ವಿದ್ಯಾರ್ಥಿಗಳೂ ಈ ನ್ಯಾಷನಲ್ ವೈಡ್ ನಡೀತಕ್ಕಂಥ ಪರೀಕ್ಷೆಗಳಾಗಿರ್ಬೋದು, ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶಗಳು ತಗೊಬೇಕು ಅಂದರೆ ಪೂರ್ವ ಸಿದ್ಧತೆ ಅನ್ನೋದು ಬೇಕೇ ಬೇಕು. ಅದು ಮೊಟ್ಟ ಮೊದಲನೆಯಿಂದನೂ ಪ್ರಥಮ PUC ಇಂದನೂ ನಮ್ಮ ಕಾಲೇಜಿನಲ್ಲಿ ಕೋಚಿಂಗ್ ನೀಡಲಾಗುತ್ತೆ. ಸೊ ಆ ರೀತಿ ನೀಡಿರೋದ್ರೂ ಇವತ್ತು ಕುಶಲ್ ಕುಮಾರ್ಗೆ ನಮಗೆ 5000 ರ್ಯಾಂಕಿಂಗ್ ಆಲ್ ಇಂಡಿಯಾ ಲೆವೆಲಲ್ಲಿ ಬಂದಿರತಕ್ಕಂಥದ್ದು. ಹಾಗೂ ಕಾಮರ್ಸ್ನಲ್ಲೂ ಅಷ್ಟೇ ಇಂಟ್ರೆಸ್ಟ್ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ CBT ಎಂಬತಕ್ಕಂಥ ಒಂದು ಫೌಂಡೇಶನ್ ಕೋರ್ಸನ್ನು ನಮಗೆ ಉಚಿತವಾಗಿ ಹೇಳ್ಕೊಡಲಾಗುತ್ತೆ. ಸೊ ಈ ಒಂದು ಸದುಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಪಡ್ಕೊಬೇಕು ಅಂತ ಕೋರುತ್ತೇನೆ. ಸೊ ಎಲ್ಲರೂ ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜಿಗೆ ಬಂದು ಅಡ್ಮಿಷನ್ ಆಗಿ ಸೊ ಉತ್ತಮವಾಗಿರ್ತಕ್ಕಂಥ ಒಂದು ಫಲಿತಾಂಶಗಳನ್ನು ತಗೊಳ್ಳಿ. ಧನ್ಯವಾದ. ಪ್ರೀತಿಯ ಎಲ್ಲ ವಿದ್ಯಾರ್ಥಿನಿಯರಿಗೆ ಮತ್ತು ಈ ಒಂದು ಸಂಸ್ಥೆಯಲ್ಲಿ ತಮ್ಮ ಮಕ್ಕಳನ್ನು ದಾಖಲಾತಿ ಮಾಡಿರ್ತಕ್ಕಂತಹ ಪೂಜ್ಯ ತಂದೆಯವರಿಗೆ ಮತ್ತು ತಾಯಿಗೆ ಸಮಾನರಾಗಿರ್ತಕ್ಕಂತಹ ಪೋಷಕರಿಗೆ ಹೃದಯಪೂರ್ವಕವಾಗಿರ್ತಕ್ಕಂತಹ ನನ್ನ ಮತ್ತು ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಅರ್ಪಿಸುತ್ತಾ, ಇಡೀ ಚಿಂತಾಮಣಿ ತಾಲೂಕಿನಲ್ಲಿಯೇ ಅಭೂತಪೂರ್ವ ಇತಿಹಾಸದ ಒಂದು ದಾಖಲೆಯ ಫಲಿತಾಂಶವನ್ನು ಕೊಡಿರ್ತಕ್ಕಂಥ ಏಕೈಕ ಸಂಸ್ಥೆ ಒಂದಿದೆ ಅಂತ ಹೇಳಿದ್ರೆ ನಮ್ಮ ಕಾಲೇಜು ಶ್ರೀ ಜ್ಞಾನಗಂಗಾ PU ಕಾಲೇಜು ಅಂತ ಹೇಳಿಕೊಳ್ಳೋದಕ್ಕೆ ನನಗೆ ತುಂಬ ಒಂದು ಹೆಮ್ಮೆಯ ಒಂದು ವಿಚಾರವಾಗಿದೆ. ಕಾರಣ ಏನಂದರೆ, ಸೊ ಆಂಧ್ರದ ಗಡಿ ಭಾಗದಲ್ಲಿರ್ತಕ್ಕಂಥ ಓದಿರ್ತಕ್ಕಂತಹ ವಿದ್ಯಾರ್ಥಿಗಳು 10ನೇ ತರಗತಿಯಲ್ಲಿ 60% ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು, 70% ಪಡ್ಕೊಂಡಿರ್ತಕ್ಕ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ಸೊ ಈ ದಿನ ಒಂದು ಫಲಿತಾಂಶದಲ್ಲಿ 90 ರಿಂದ 95 ಅತಿ ಹೆಚ್ಚಂದ್ರೆ 98.50 ಪಡೆದಿರ್ತಕ್ಕಂಥ ಒಂದು ಫಲಿತಾಂಶ ಪಡೆದಿದ್ದಕ್ಕ ಒಂದು ದಾಖಲೆಯ ಒಂದು ಇತಿಹಾಸ ಪಡೆದಕ್ಕೆ ನಾವು ರೂವಾರಿ ಆಗಿರ್ತಾರೆ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಫಲಿತಾಂಶ ಕೊಡೋದಕ್ಕೆ ಪ್ರಮುಖ ಕಾರಣರಾಗಿರ್ತಕ್ಕಂಥ ನಮ್ಮ ಕಾಲೇಜಿನ ವಿಷಯ ಮತ್ತು ಮೌಲ್ಯಾಧಾರಿತವಾಗಿರ್ತಕ್ಕಂಥ ಒಂದು ಶಿಕ್ಷಣ ಕೊಡುವುದಕ್ಕೆ ನಾವು ತಯಾರಿಗಿದ್ದೇವೆ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಪ್ರಮುಖವಾಗಿ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಪಡೆದಿರ್ತಕ್ಕಂಥ ಒಂದು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರತಿ ಉಪನ್ಯಾಸಕರು ಮಕ್ಕಳ ಬಗ್ಗೆ ಸೊ ತುಂಬ ಇಂಡಿವಿಜುವಲ್ ಕೇರಿಂಗ್ ಇರ್ತಾರೆ. ಸೊ ಮತ್ತೆ ಮಕ್ಕಳಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಪೂರಕ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಪಠ್ಯೇತರ ಚಟುವಟಿಕೆಗಳು ಮತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ನ್ಯೂನತೆಗಳಲ್ಲೂ ಮಕ್ಕಳಿಗೆ ಲಭಿಸ್ತಕ್ಕಂಥ ಒಂದು ವ್ಯವಸ್ಥೆಯಿಂದ ಇವತ್ತು ಈ ರೀತಿಯಾಗಿರ್ತಕ್ಕಂಥ ಒಂದು ಫಲಿತಾಂಶ ಬರೋದಕ್ಕೆ ಕಾರಣವಾಗುತ್ತೆ. ಸೊ ಅದೇ ರೀತಿಯಾಗಿ ನಮ್ಮ ಕಾಲೇಜಿನಲ್ಲಿ ಇವತ್ತು ಸೊ ಟಾಪರ್ ಆಗಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ರಮ್ಯಶ್ರೀ ಅನ್ನತಕ್ಕಂಥ ವಿದ್ಯಾರ್ಥಿನಿ ಸೊ ಪ್ರಥಮ ಒಂದು ಪರೀಕ್ಷೆಯಲ್ಲಿ 573 ಅಂಕಗಳನ್ನು ಪಡೆದಿತ್ತು. ಸೊ ಆ ಮಗು
ಆ ಮಗುವಿನ ಒಂದು ವಿದ್ಯಾಭ್ಯಾಸದ ಒಂದು ಕೌಶಲ್ಯದ ಬಗ್ಗೆ ಆ ಮಗುವಿನ ನನಗಿನ್ನೂ ಹೆಚ್ಚು ಅಂಕಗಳು ಬರಬೇಕು ಅಂತ ತಮ್ಮ ಪೋಷಕರಲ್ಲಿ ಮತ್ತು ನಮ್ಮ ಪ್ರಾಂಶುಪಾಲರಲ್ಲಿ ಆಡಳಿತ ಮಂಡಳಿ ಸದಸ್ಯರಲ್ಲಿ ಮನವಿ ಮಾಡಿದಾಗ ಸೊ ನಮ್ಮ ಉಪನ್ಯಾಸಕರೇ ಎಲ್ಲ ಒಂದು ಉತ್ತರ ಪತ್ರಿಕೆಗಳನ್ನು ತರಿಸಿಕೊಂಡು ಪರಿಶೀಲನೆ ಮಾಡಿದಾಗ 19 ಅಂಕಗಳನ್ನು ಹೆಚ್ಚು ಪಡೆದು ಇವತ್ತು ಚಿಂತಾಮಣಿ ತಾಲೂಕಿನಲ್ಲಿ 591 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರತಕ್ಕಂಥ ಏಕೈಕ ವಿದ್ಯಾರ್ಥಿ ಚಿಂತಾಮಣಿ ತಾಲೂಕಿನಿಂದ ಶ್ರೀ ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ರಮ್ಯಶ್ರೀ ಅನ್ನತಕ್ಕಂಥ ಒಂದು ವಿದ್ಯಾರ್ಥಿ. ಅದೇ ರೀತಿಯಾಗಿ ನಮ್ಮ ಕಾಲೇಜಿನಲ್ಲಿ 39 ವಿದ್ಯಾರ್ಥಿಗಳು ಸೊ ಅತ್ಯುನ್ನತ ಶ್ರೇಣಿಯಲ್ಲಿ ಅವರು ಪಾಸ್ ಆಗಿರ್ತಾರೆ. ಸೊ 63 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗಿರ್ತಾರೆ. ಸೊ ಈ ರೀತಿಯಾಗಿರ್ತಕ್ಕಂಥ ಉತ್ತಮವಾದ ಒಂದು ಫಲಿತಾಂಶ ಬರುವುದಕ್ಕೆ ಸೊ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಮತ್ತು ನಮ್ಮ ಕಾಲೇಜಿನ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಪೋಷಕರು ಉಪನ್ಯಾಸಕರಿಗೆ ಸಹ ನಮ್ಮ ಒಂದು ಸಂಸ್ಥೆಯ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಸರ್